ಆಗಿದೆ. ಬೆಳಗಾವಿಯ ಚಳಿಗಾಲದ ವಿಧಾನಮಂಡಲ ಅಧಿವೇಶನಕ್ಕೆ ಇವತ್ತು ತೆರೆ ಬೀಳಲಿಕ್ಕಿದೆ. ಅಧಿವೇಶನದ ಕೊನೆಯ ದಿನ ಇವತ್ತು. ಅಟ್ಲೀಸ್ಟ್ ಈ ಕೊನೆಯ ದಿನದ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕಕ್ಕೆ ಬಂಪರ್ ಕೊಡುಗೆ ಸಿಗುತ್ತಾ ಅನ್ನುವಂತ ಪ್ರಶ್ನೆ ಇದೆ. ಸಿಎಂ ಆಗಿ ಕೊನೆಯ ಬೆಳಗಾವಿ ಅಧಿವೇಶನ ಮುಖ್ಯಮಂತ್ರಿಗಳು ನಡೆಸ್ತಾ ಇರೋದು, ಈ ಬಗ್ಗೆ ಆತಂಕ ಕೂಡ ಇದೆ. ಜನ ನಿರೀಕ್ಷೆ ಮಾಡಿದ ಮೆಚ್ಚುವ ಕಾರ್ಯಕ್ರಮಗಳ ಘೋಷಣೆಗೆ ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಶಿಕ್ಷಣ, ಆರೋಗ್ಯ, ಗ್ರಾಮೀಣಾಭಿವೃದ್ಧಿ, ಮೂಲಭೂತ ಸೌಕರ್ಯಗಳಿಗೆ ಒತ್ತು ಕೊಡುವಂತಹ ಯೋಜನೆ ಇದ್ದು ಬರೋಬ್ಬರಿ 4 ರಿಂದ 5 ಸಾವಿರ ಕೋಟಿ ಅನುದಾನ ಘೋಷಿಸುವ ಸಾಧ್ಯತೆ ಕಂಡು ಬರ್ತಾ ಇದೆ. ಇದರ ಜೊತೆಗೆ ಸಂಪುಟದಲ್ಲಿ ಸರ್ಕಾರದಲ್ಲಿ ಖಾಲಿ ಇರೋ ಹುದ್ದೆಗಳ ನೇಮಕಾತಿ ಬಗ್ಗೆ ಕೂಡ ನಿರ್ಧಾರ ಪ್ರಕಟಿಸುವಂತ ಸಾಧ್ಯತೆ ಇದ್ದು, ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ಆಗಿದೆ. ಯಾವ ಯೋಜನೆಗೆ ಅನುದಾನ ಘೋಷಿಸಬೇಕಂತ ಹೇಳಿ ನಿನ್ನೆ ಸಂಪುಟ ಸಭೆಯಲ್ಲಿ ಸಮಾಲೋಚನೆ ಆಗಿದೆ. ಸೊ ಈ ಭಾಗದ ಶಾಸಕರ ಕ್ಷೇತ್ರಗಳಿಗೆ ಅಭಿವೃದ್ಧಿಗೆ ಅನುದಾನ ಕೊಡುವ ಸಾಧ್ಯತೆ ಇದ್ದು, ಕೊನೆ ದಿನ ಸರ್ಕಾರಕ್ಕೆ ತಿರುಗೇಟು ಕೊಡೋದಕ್ಕೆ ಬಿಜೆಪಿ ಕೂಡ ತಂತ್ರಗಾರಿಕೆಯನ್ನ ರೂಪಿಸಿಕೊಂಡಿರೋದು ಗಮನಾರ್ಹ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ, ಲೈವ್ ನಲ್ಲಿ ಕನೆಕ್ಟೆಡ್ ಇದ್ದಾರೆ. ರಾಘವೇಂದ್ರ, ಅಧಿವೇಶನದ ಕೊನೆ ದಿನವಾದ್ರೂ ಉತ್ತರ ಕರ್ನಾಟಕಕ್ಕೆ ಬಂಪರ್ ಕೊಡುಗೆ ಸಿಗುತ್ತಾ ಅನ್ನುವಂತ ಪ್ರಶ್ನೆ ಇದೆ. ಬಟ್ ರಾಜ್ಯ ಸರ್ಕಾರ ಅಟ್ಲೀಸ್ಟ್ ಲಾಸ್ಟ್ ಡೇ ಒಂದು ಗಿಫ್ಟ್ ಅನ್ನುವಂತಹ ರೀತಿಯಲ್ಲಿ ಘೋಷಣೆ ಮಾಡಬಹುದಾ ಅನ್ನೋದು ಪ್ರಶ್ನೆ. ಅಂಡ್ ಬಿಜೆಪಿ ಸರ್ಕಾರವನ್ನು ಇವತ್ತು ಕೂಡ ಇಕ್ಕಟ್ಟಿಗೆ ಸಿಲುಕಿಸಬೇಕಂತ ಯಾವ ತಂತ್ರಗಾರಿಕೆ ಮಾಡ್ಕೊಂಡಿದೆ? ಖಂಡಿತವಾಗಿ ನಾನು ಈಗಾಗಲೇ ಸ್ಪಷ್ಟಪಡಿಸಿರುವಂತೆ ಇವತ್ತು ಸಿಎಂ ಅವರು ಉತ್ತರ ಕರ್ನಾಟಕ ಭಾಗಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಚರ್ಚೆಗೆ ಸಂಬಂಧಪಟ್ಟಂತೆ ಉತ್ತರವನ್ನ ಸದನದಲ್ಲಿ ಕೊಡ್ತಾರೆ. ಯಾಕಂದ್ರೆ ಈಗಾಗಲೇ ಸಾಕಷ್ಟು ಬಾರಿ ಚರ್ಚೆಗಳು ಸಹ ಆಗಿದ್ದಾವೆ. ಯಾವುದಾದ್ರೂ ಒಂದು ದೊಡ್ಡ ಮಟ್ಟದ ಕೊಡುಗೆಯನ್ನ ಈ ಉತ್ತರದ ಭಾಗಕ್ಕೆ ಸಿಎಂ ಅವರು ಘೋಷಣೆ ಮಾಡ್ತಾರೆ ಅನ್ನೋದ್ರ ಬಗ್ಗೆನೂ ಸಹ ಸಾಕಷ್ಟು ಕುತೂಹಲ ಹೆಚ್ಚಾಗಿರ್ತಕ್ಕಂಥದ್ದು. ಯಾಕಂದ್ರೆ ಮೂಲಭೂತ ಸೌಲಭ್ಯಗಳಾಗಿರ್ಬೋದು, ರಸ್ತೆ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಹೀಗೆ ಅನೇಕ ವಿಧವಾಗಿ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಹಿಂದುಳಿದಿರ್ತಕ್ಕಂತಹ ಪ್ರದೇಶಗಳು ಸಹ ಇದಾವೆ. ಅಂತಹ ಪ್ರದೇಶಗಳನ್ನ ಗುರುತು ಮಾಡಿ ಅದಕ್ಕೆ ದೊಡ್ಡ ಮಟ್ಟದ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿ ಅವುಗಳನ್ನ ಅಭಿವೃದ್ಧಿ ಮಾಡೋ ಕಡೆ ಸಿಎಂ ಅವರು ಗಮನ ಹರಿಸ್ತಾರ ಅನ್ನೋದ್ರ ಬಗ್ಗೆನೂ ಸಹ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಪ್ರಮುಖವಾಗಿ ಸಿದ್ದರಾಮಯ್ಯನವರ ಕೊನೆಯ ಅಧಿವೇಶನ ಆಗುವ ಸಾಧ್ಯತೆಗಳು ಬಹಳ ಹೆಚ್ಚಾಗಿದ್ದಾವೆ. ಹೀಗಾಗಿ ಹೋಗುವ ಮುಂಚೆ ಸಿಎಂ ಸಿದ್ದರಾಮಯ್ಯ ಅವರು ಉತ್ತರದ ಭಾಗಕ್ಕೆ ದೊಡ್ಡ ಮಟ್ಟದ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿ ಹೋಗ್ತಾರೆ ಅನ್ನೋದ್ರ ಬಗ್ಗೆನೂ ಸಹ ಚರ್ಚೆ ಆಗ್ತೈತೆ. ಇದಕ್ಕೆ ವಿಪಕ್ಷಗಳು ಸಹ ಪಟ್ಟನ್ನ ಹಿಡಿಯುವ ಸಾಧ್ಯತೆಗಳು ಅಧಿಕವಾಗಿದ್ದಾವೆ. ಯಾಕಂದ್ರೆ ಈ ಭಾಗಕ್ಕೆ ಸಂಬಂಧಪಟ್ಟಂತೆ ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇಲ್ಲ. ನೀವು ಗ್ಯಾರಂಟಿಗಳನ್ನ ಕೊಟ್ಕೊಂಡು ಜನರನ್ನ ದಾರಿ ತಪ್ಪಿಸ್ತಾ ಇದ್ದೀರಾ, ಯಾವುದೇ ಡೆವಲಪ್ಮೆಂಟ್ ಕಾರ್ಯಗಳನ್ನ ಸಹ ಮಾಡ್ತಾ ಇಲ್ಲ. ಹೀಗಾಗಿ ಏನು ನೀವು ಘೋಷಣೆ ಮಾಡ್ತೀರಾ ನಾವು ಸಹ ನೋಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಇವಾಗ ಕಾದು ಕೂಡ್ತಿರ್ತಕ್ಕಂಥದ್ದು. ಒಂದು ಪಕ್ಷ ಸಿಎಂ ಅವರು ಅಂತಹ ಘೋಷಣೆಗಳನ್ನ ಮಾಡಲಿಲ್ಲ ಅಂದ್ರೆ ದೊಡ್ಡ ಮಟ್ಟದ ಕೋಲಾಹಲವನ್ನು ಎಬ್ಬಿಸಿ ವಾಕೌಟ್ ಮಾಡುವ ಸಾಧ್ಯತೆಗಳು ಸಹ ಅಧಿಕವಾಗಿದ್ದಾವೆ. ಪ್ರಜ್ವಲ, ವೆಲ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ ರಾಘವೇಂದ್ರ.